ಬೆಳಗಾವಿಯಲ್ಲೇನೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ನೆನಪಿರಬಹುದು, ಬೆಳಗಾವಿ ಭಾಗದಲ್ಲಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ್ರು ಅನ್ನೋ ಕಾರಣಕ್ಕೇನೆ ಈ ಬಂದ್ಗೆ ಕರೆ ನೀಡಲಾಗಿರೋದು. ಹಾಗೆ ಸತತವಾಗಿ ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯವನ್ನ ಖಂಡಿಸಿ ಆಗ್ತಾ ಇರುವ ಬಂದ್ ಆದ್ರೆ ಬೆಳಗಾವಿಯಲ್ಲೇನೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಬೆಳಗಾವಿ ಭಾಗದ ದೃಶ್ಯಗಳನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ಹೇಳ್ತೀವಿ. ಎಂದಿನಂತೆ ವಾಹನ ಸಂಚಾರ ಇದೆ, ಆಟೋ ಓಡಾಟ ಇದೆ. ಕುಂದಾನಗರಿಯಲ್ಲಿ ಖಾಕಿ ಕೋಟೆಯನ್ನೇ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟಕ್ಕೆ ಏನು ಅಟ್ಟಹಾಸ ಏನ್ ಮಾಡ್ತಿದೆ ಅದಕ್ಕೆ ಕಡಿವಾಣ ಹಾಕಬೇಕು, ಜೊತೆಗೆ ಅವರನ್ನ ಗಡಿಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಎಂದಿನಂತೆ ಜನಜೀವನ ಕೂಡ ಆರಂಭ ಆಗಿದೆ. ಇಲ್ಲಿರುವಂತಹ ಬೆಳಗಾವಿ ನಗರದಲ್ಲಿರುವಂತಹ ಎಲ್ಲ ವಾಹನಗಳ ಸಂಚಾರ ಕೂಡ ಆರಂಭ ಆಗಿರುವಂತದ್ದು, ಆಟೋ ಸಂಚಾರ ಕೂಡ ಆರಂಭ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹುತೇಕ ಏನು ಕರ್ನಾಟಕ ಬಂದ್ ಇಲ್ಲಿ ಬೆಳಗಾವಿಯಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿಲ್ಲ. ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರುವಂತದ್ದು. ವ್ಯಾಪಾರ ಏನ ಇನ್ನ ಮಟ್ಟ ಬೋನ್ಗಿ ಇಲ್ಲ ಸರ್, ಇನ್ನ ಮಟ್ಟ ಬೋನ್ಗಿ ಮಾಡಿಲ್ಲ, ವ್ಯಾಪಾರ ಏನೂ ಇಲ್ಲ. ಇವತ್ತು ಕರ್ನಾಟಕ ಬಂದ್ ಐತೆ ಅಂತ ನಾವು ಒಂದ್ ದಿವಸ ಪೈಲ ಆರ್ಡರ್ ಕೊಡ್ಬೇಕಾಗ್ತೈತೆ, ನಮಗೂ ಗುರುತಿಲ್ಲ ಕರ್ನಾಟಕ ಬಂದಿದೆ ಅಂತ. ಈಗ ಆರ್ಡರ್ ನಮ್ ಕೊಟ್ಟಿದ್ದಿದೆ, ಮಾಲ್ ಬಂದಿದೆ. ಈಗ ನಮ್ದು ಮಾಲ್ ಹಸಿ ಮಾಲ್ ಇದೆ, ಒಂದ್ ದಿವಸ ಇಟ್ಟರು ಬಾದ್ ಆಗ್ತಿದೆ. ಇದು ನಮ್ಗೆ ಬಾಳ ಲಾಸ್. ನಿನ್ನಿಂದ ಮಾಲ್ ಉಳಿದಿದೆ, ನಿನ್ನಿಂದ ಇನ್ನೂ ಹೋಗಿಲ್ಲ. ಇವತ್ತಿನ ಬಂದ್ ಹಂಗೆ ಸ್ಟಾಕ್ ಇದೆ, ಏನ ವ್ಯಾಪಾರ ಏನೂ ಇಲ್ಲ. ಕರ್ನಾಟಕ ಬಂದ ಬೆಳಗ್ಗೆ ಅಂದ್ರೆ ಜಾಸ್ತಿ ಇರ್ತಾರೆ ಜನ. ದಿನ 7 ಗಂಟೆ, ನಾವು 6 ಗಂಟೆಗೆ ಅಂಗಡಿ ಹಚ್ತೀನಿ, 8, 9 ಅಂದ್ರೆ ಎಲ್ಲಾ ನಮ್ ಮಾಲ್ ಖಾಲಿ ಆಗ್ತದ. ಹೋಲ್ಸೇಲ್ ವ್ಯಾಪಾರ ನಮ್ದು, ಏನು ವ್ಯಾಪಾರ ಇಲ್ಲ. ಒಂದು ಜನ ಬರಾಕ್ತಾ ಇರಲಿಲ್ಲ, ಯಾರು ಬರಾಕ್ತಿರಲ್ಲ, ಮಂದಿಲ್ಲ. ಎಲ್ಲ ಕರ್ನಾಟಕ ಬಂದಿದೆ ಅಂತ, ಎಲ್ಲ ಅಂಗಡಿಗಳು ಬಂದಿದೆ ಅಂತ ಇದು ಯಾರು ಬರುವಲ್ತ. ಇದು ಇದಿಷ್ಟು ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು. ಪ್ರಮುಖವಾಗಿ ಕರ್ನಾಟಕ ಬಂದಿದೆ ಅನ್ನೋ ಕಾರಣಕ್ಕೆ ನಮ್ಮ ವ್ಯಾಪಾರಕ್ಕೆ ಒಂದಿಷ್ಟು ಕುಂಠಿತ ಆಗಿತ್ತು ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ರೆ. ಆದ್ರೆ ಬಹುತೇಕವಾಗಿ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರೋದ್ರಿಂದ ಬಹುತೇಕ ಎಲ್ಲ ಏನು ಅಗತ್ಯ ವಸ್ತುಗಳ ಸೇವೆ ಇರಬಹುದು, ಆಟೋ ಸೇವೆ ಇರಬಹುದು, ಆಂಬ್ಯುಲೆನ್ಸ್ ಸೇವೆ ಇರಬಹುದು, ಆಸ್ಪತ್ರೆ, ಮೆಡಿಕಲ್, ಹೀಗೆ ಎಲ್ಲವೂ ಕೂಡ ಸದ್ಯಕ್ಕೆ ಆರಂಭ ಆಗಿರುವಂತದ್ದು. ಆದ್ರೆ 10 ಗಂಟೆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲೇನೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ನೆನಪಿರಬಹುದು, ಬೆಳಗಾವಿ ಭಾಗದಲ್ಲಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ್ರು ಅನ್ನೋ ಕಾರಣಕ್ಕೇನೆ ಈ ಬಂದ್ಗೆ ಕರೆ ನೀಡಲಾಗಿರೋದು. ಹಾಗೆ ಸತತವಾಗಿ ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯವನ್ನ ಖಂಡಿಸಿ ಆಗ್ತಾ ಇರುವ ಬಂದ್ ಆದ್ರೆ ಬೆಳಗಾವಿಯಲ್ಲೇನೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಬೆಳಗಾವಿ ಭಾಗದ ದೃಶ್ಯಗಳನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ಹೇಳ್ತೀವಿ. ಎಂದಿನಂತೆ ವಾಹನ ಸಂಚಾರ ಇದೆ, ಆಟೋ ಓಡಾಟ ಇದೆ. ಕುಂದಾನಗರಿಯಲ್ಲಿ ಖಾಕಿ ಕೋಟೆಯನ್ನೇ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟಕ್ಕೆ ಏನು ಅಟ್ಟಹಾಸ ಏನ್ ಮಾಡ್ತಿದೆ ಅದಕ್ಕೆ ಕಡಿವಾಣ ಹಾಕಬೇಕು, ಜೊತೆಗೆ ಅವರನ್ನ ಗಡಿಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಎಂದಿನಂತೆ ಜನಜೀವನ ಕೂಡ ಆರಂಭ ಆಗಿದೆ. ಇಲ್ಲಿರುವಂತಹ ಬೆಳಗಾವಿ ನಗರದಲ್ಲಿರುವಂತಹ ಎಲ್ಲ ವಾಹನಗಳ ಸಂಚಾರ ಕೂಡ ಆರಂಭ ಆಗಿರುವಂತದ್ದು, ಆಟೋ ಸಂಚಾರ ಕೂಡ ಆರಂಭ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹುತೇಕ ಏನು ಕರ್ನಾಟಕ ಬಂದ್ ಇಲ್ಲಿ ಬೆಳಗಾವಿಯಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿಲ್ಲ. ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರುವಂತದ್ದು. ವ್ಯಾಪಾರ ಏನ ಇನ್ನ ಮಟ್ಟ ಬೋನ್ಗಿ ಇಲ್ಲ ಸರ್, ಇನ್ನ ಮಟ್ಟ ಬೋನ್ಗಿ ಮಾಡಿಲ್ಲ, ವ್ಯಾಪಾರ ಏನೂ ಇಲ್ಲ. ಇವತ್ತು ಕರ್ನಾಟಕ ಬಂದ್ ಐತೆ ಅಂತ ನಾವು ಒಂದ್ ದಿವಸ ಪೈಲ ಆರ್ಡರ್ ಕೊಡ್ಬೇಕಾಗ್ತೈತೆ, ನಮಗೂ ಗುರುತಿಲ್ಲ ಕರ್ನಾಟಕ ಬಂದಿದೆ ಅಂತ. ಈಗ ಆರ್ಡರ್ ನಮ್ ಕೊಟ್ಟಿದ್ದಿದೆ, ಮಾಲ್ ಬಂದಿದೆ. ಈಗ ನಮ್ದು ಮಾಲ್ ಹಸಿ ಮಾಲ್ ಇದೆ, ಒಂದ್ ದಿವಸ ಇಟ್ಟರು ಬಾದ್ ಆಗ್ತಿದೆ. ಇದು ನಮ್ಗೆ ಬಾಳ ಲಾಸ್. ನಿನ್ನಿಂದ ಮಾಲ್ ಉಳಿದಿದೆ, ನಿನ್ನಿಂದ ಇನ್ನೂ ಹೋಗಿಲ್ಲ. ಇವತ್ತಿನ ಬಂದ್ ಹಂಗೆ ಸ್ಟಾಕ್ ಇದೆ, ಏನ ವ್ಯಾಪಾರ ಏನೂ ಇಲ್ಲ. ಕರ್ನಾಟಕ ಬಂದ ಬೆಳಗ್ಗೆ ಅಂದ್ರೆ ಜಾಸ್ತಿ ಇರ್ತಾರೆ ಜನ. ದಿನ 7 ಗಂಟೆ, ನಾವು 6 ಗಂಟೆಗೆ ಅಂಗಡಿ ಹಚ್ತೀನಿ, 8, 9 ಅಂದ್ರೆ ಎಲ್ಲಾ ನಮ್ ಮಾಲ್ ಖಾಲಿ ಆಗ್ತದ. ಹೋಲ್ಸೇಲ್ ವ್ಯಾಪಾರ ನಮ್ದು, ಏನು ವ್ಯಾಪಾರ ಇಲ್ಲ. ಒಂದು ಜನ ಬರಾಕ್ತಾ ಇರಲಿಲ್ಲ, ಯಾರು ಬರಾಕ್ತಿರಲ್ಲ, ಮಂದಿಲ್ಲ. ಎಲ್ಲ ಕರ್ನಾಟಕ ಬಂದಿದೆ ಅಂತ, ಎಲ್ಲ ಅಂಗಡಿಗಳು ಬಂದಿದೆ ಅಂತ ಇದು ಯಾರು ಬರುವಲ್ತ. ಇದು
ಇದಿಷ್ಟು ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು ಪ್ರಮುಖವಾಗಿ ಕರ್ನಾಟಕ ಬಂದ್ ಇದೆ ಅನ್ನೋ ಕಾರಣಕ್ಕಾಗಿ ನಮ್ಮ ವ್ಯಾಪಾರಕ್ಕೆ ಒಂದಿಷ್ಟು ಕುಂಠಿತ ಆಗಿತ್ತು ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ರೆ. ಆದ್ರೆ ಬಹುತೇಕವಾಗಿ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರೋದ್ರಿಂದ ಬಹುತೇಕ ಎಲ್ಲ ಏನು ಅಗತ್ಯ ವಸ್ತುಗಳ ಸೇವೆ ಇರಬಹುದು, ಆಟೋ ಸೇವೆ ಇರಬಹುದು, ಆಂಬ್ಯುಲೆನ್ಸ್ ಸೇವೆ ಇರಬಹುದು, ಆಸ್ಪತ್ರೆ, ಮೆಡಿಕಲ್ ಹೀಗೆ ಎಲ್ಲವೂ ಕೂಡ ಸದ್ಯಕ್ಕೆ ಆರಂಭ ಆಗಿರುವಂತದ್ದು. ಆದ್ರೆ 10 ಗಂಟೆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲೇನೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ನೆನಪಿರಬಹುದು. ಬೆಳಗಾವಿ ಭಾಗದಲ್ಲಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ್ರು ಅನ್ನೋ ಕಾರಣಕ್ಕೇನೆ ಈ ಬಂದ್ಗೆ ಕರೆ ನೀಡಲಾಗಿರೋದು. ಹಾಗೆ ಸತತವಾಗಿ ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯವನ್ನ ಖಂಡಿಸಿ ಆಗ್ತಾ ಇರುವ ಬಂದ್. ಆದ್ರೆ ಬೆಳಗಾವಿಯಲ್ಲೇನೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಬೆಳಗಾವಿ ಭಾಗದ ದೃಶ್ಯಗಳನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ಹೇಳ್ತೀವಿ. ಎಂದಿನಂತೆ ವಾಹನ ಸಂಚಾರ ಇದೆ, ಆಟೋ ಓಡಾಟ ಇದೆ. ಕುಂದಾನಗರಿಯಲ್ಲಿ ಖಾಕಿ ಕೋಟೆಯನ್ನೇ ನಿರ್ಮಾಣ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟಕ್ಕೆ ಏನು ಅಟ್ಟಹಾಸ ಏನ್ ಮಾಡ್ತಿದೆ ಅದಕ್ಕೆ ಕಡಿವಾಣ ಹಾಕಬೇಕು, ಜೊತೆಗೆ ಅವರನ್ನ ಗಡಿಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಎಂದಿನಂತೆ ಜನಜೀವನ ಕೂಡ ಆರಂಭ ಆಗಿದೆ. ಇಲ್ಲಿರುವಂತಹ ಬೆಳಗಾವಿ ನಗರದಲ್ಲಿರುವಂತಹ ಎಲ್ಲ ವಾಹನಗಳ ಸಂಚಾರ ಕೂಡ ಆರಂಭ ಆಗಿರುವಂತದ್ದು, ಆಟೋ ಸಂಚಾರ ಕೂಡ ಆರಂಭ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹುತೇಕ ಏನು ಕರ್ನಾಟಕ ಬಂದ್ ಇಲ್ಲಿ ಬೆಳಗಾವಿಯಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿಲ್ಲ. ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರುವಂತದ್ದು. ವ್ಯಾಪಾರ ಇನ್ನ ಮಟ್ಟ ಬೋನ್ಗಿ ಇಲ್ಲ ಸರ್, ಇನ್ನ ಮಟ್ಟ ಬೋನ್ಗಿ ಮಾಡಿಲ್ಲ, ವ್ಯಾಪಾರ ಏನೂ ಇಲ್ಲ. ಇವತ್ತು ಕರ್ನಾಟಕ ಬಂದ್ ಐತೆ ಅಂತ ನಾವು ಒಂದ್ ದಿವಸ ಪೈಲ ಆರ್ಡರ್ ಕೊಡ್ಬೇಕಾಗ್ತೈತೆ. ನಮಗೂ ಗೊತ್ತಿಲ್ಲ ಕರ್ನಾಟಕ ಬಂದಿದೆ ಅಂತ. ಈಗ ಆರ್ಡರ್ ನಮ್ ಕೊಟ್ಟಿದ್ದಿದೆ, ಮಾಲ್ ಬಂದಿದೆ. ಈಗ ನಮ್ದು ಮಾಲ್ ಹಸಿ ಮಾಲ್ ಇದೆ, ಒಂದ್ ದಿವಸ ಇಟ್ಟರು ಬಾದ್ ಆಗ್ತಿದೆ. ಇದು ನಮ್ಗೆ ಬಹಳ ಲಾಸ್. ನಿನ್ನಿಂದ ಮಾಲ್ ಉಳಿದಿದೆ, ನಿನ್ನಿಂದ ಇನ್ನೂ ಹೋಗಿಲ್ಲ. ಇವತ್ತಿನ ಬಂದ್ ಹಂಗೆ ಸ್ಟಾಕ್ ಇದೆ, ಏನ ವ್ಯಾಪಾರ ಏನೂ ಇಲ್ಲ. ಕರ್ನಾಟಕ ಬಂದ್ ಬೆಳಗ್ಗೆ ಅಂದ್ರೆ ಜಾಸ್ತಿ ಇರ್ತಾರೆ ಜನ. ದಿನ 7 ಗಂಟೆ, ನಾವು 6 ಗಂಟೆಗೆ ಅಂಗಡಿ ಹಚ್ತೇನೆ, 8, 9 ಅಂದ್ರೆ ಎಲ್ಲ ನಮ್ ಮಾಲ್ ಖಾಲಿ ಆಗ್ತಿದ್ದ. ಹೋಲ್ಸೇಲ್ ವ್ಯಾಪಾರ ನಮ್ದು, ಏನು ವ್ಯಾಪಾರ ಇಲ್ಲ. ಒಂದು ಜನ ಬರಾಕ್ತಾ ಇರಲಿಲ್ಲ, ಯಾರು ಬರಾಕ್ತಿರಲ್ಲ, ಬಂದಿಲ್ಲ. ಎಲ್ಲ ಕರ್ನಾಟಕ ಬಂದಿದೆ ಅಂತ, ಎಲ್ಲ ಅಂಗಡಿಗಳು ಬಂದಿದೆ ಅಂತ ಇದು ಯಾರು ಬರುವಲ್ತ. ಇದು ಇದಿಷ್ಟು ಹೂವಿನ ವ್ಯಾಪಾರಿಗಳು ಹೇಳ್ತಿರೋದು ಪ್ರಮುಖವಾಗಿ ಕರ್ನಾಟಕ ಬಂದ್ ಇದೆ ಅನ್ನೋ ಕಾರಣಕ್ಕಾಗಿ ನಮ್ಮ ವ್ಯಾಪಾರಕ್ಕೆ ಒಂದಿಷ್ಟು ಕುಂಠಿತ ಆಗಿತ್ತು ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ರೆ. ಆದ್ರೆ ಬಹುತೇಕವಾಗಿ ಬೆಳಗಾವಿಯಲ್ಲಿ ಏನು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿರೋದ್ರಿಂದ ಬಹುತೇಕ ಎಲ್ಲ ಏನು ಅಗತ್ಯ ವಸ್ತುಗಳ ಸೇವೆ ಇರಬಹುದು, ಆಟೋ ಸೇವೆ ಇರಬಹುದು, ಆಂಬ್ಯುಲೆನ್ಸ್ ಸೇವೆ ಇರಬಹುದು, ಆಸ್ಪತ್ರೆ, ಮೆಡಿಕಲ್ ಹೀಗೆ ಎಲ್ಲವೂ ಕೂಡ ಸದ್ಯಕ್ಕೆ ಆರಂಭ ಆಗಿರುವಂತದ್ದು. ಆದ್ರೆ 10 ಗಂಟೆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.